ನಟ್ಟ ನಡು ರಸ್ತೆ, ಜನ ಓಡಾಡುವ ಜಾಗ, ಒಂದು ಚರ್ಚ್ ಕಾಂಪ್ಲೆಕ್ಸ್. ಸಮಯ ಮಧ್ಯಾಹ್ನ ಸುಮಾರು 3:40. ತನ್ನದೇ ಕಚೇರಿಯಿಂದ ಹೊರಬಂದ ಕಾರಿನ ಬಳಿ ಹೋಗುತ್ತಿದ್ದವೆ. ಮುಂದಿನ ಕೆಲವೇ ಸೆಕೆಂಡ್ಗಳಲ್ಲಿ ಬೈಕ್ನಲ್ಲಿ ಬಂದಂತ ಇಬ್ಬರು, ಒಬ್ಬಾತ ಪಿಸ್ತೂಲ್ ಹೊರತಾಗಿದ್ದಾನೆ. ತಲೆಗೆ ಗುಂಡು ನುಗ್ಗಿಸಿದ್ದ ಕಾಂಗ್ರೆಸ್ ಮುಖಂಡ, ಉದ್ಯಮಿ, ಗುತ್ತಿಗೆದಾರ ಡೇವಿಡ್ ಡಿಸೋಜಾ ಸ್ಪಾಟ್ನಲ್ಲಿ ಕುಸಿದು ಬಿದ್ದಿದೆ. ಆದರೆ ಇದು ಕೇವಲ ಒಂದು ಕೊಲೆಯಾಗಿರಲಿಲ್ಲ. ಇದು ಬಹಳ ದಿನಗಳಿಂದ ನಡೆಯುತ್ತಿದ್ದ ಯಾವುದೋ ಹಣಕಾಸಿನ ವಿವಾದದ ಅಂತಿಮ ಅಧ್ಯಾಯವಾಗಿದೆ. ಯಾರೋ ಒಬ್ರು ಸುಪಾರಿ ಕೊಟ್ಟಿದ್ರ, ಕೊಲೆ ಮಾಡಿದವರ ಕಥೆ ಏನು, ಅವರು ಎಲ್ಲಿಗೆ ಪರಾರಿಯಾಗಿದ್ದಾರೆ, ಉಡುಪಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಂತ ಶೂಟರ್ಗಳು ಹೇಳಿರೋ ಅಸಲಿ ಹೆಸರು ಯಾವುದು, ಈ ಮೂವರ ಹಿಂದೆ ಇರೋ ಆ ದೊಡ್ಡ ಕಲೆ ಯಾವುದು ಗೊತ್ತಾ, ಕೃತ್ಯದ ಹಿಂದೆ ಇರೋ ಅಸಲಿ ಕಥೆ ಏನು, ಉಡುಪಿಯಲ್ಲಿ ನಡೆದ ಶೂಟೌಟ್ ಹಿಂದಿರೋ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಆದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ, ಈಗಲೇ ನಮ್ಮ ಚಾನಲ್ ಫಸ್ಟ್ ಕ್ಲಾಸ್ ಸ್ಟುಡಿಯೋಗೆ ಹೋಗಿ ಅಲ್ಲಿರೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಂಡು ಕಮೆಂಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಈ ಡೇವಿಡ್ ಡಿಸೋಜಾ? ಮೊದಲಿಗೆ ಡೇವಿಡ್ ಡಿಸೋಜಾ ಯಾರು? ಪೊಲೀಸರ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಡೇವಿಡ್ ಡಿಸೋಜಾ ಕೇವಲ ಒಬ್ಬ ಉದ್ಯಮಿಯಲ್ಲ, ಅವರು ಸ್ಥಳೀಯವಾಗಿ ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡಿದ್ದ ಒಬ್ಬ ನಾಯಕ. ಮುದರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದರು. ಗುತ್ತಿಗೆ ಕೆಲಸ ಮತ್ತು ನಿರ್ಮಾಣ ಕಾಮಗಾರಿಗಳ ಜೊತೆಗೂ ಅವರು ಸಂಬಂಧ ಹೊಂದಿದ್ದರು. ಅಂದರೆ ಸ್ಥಳೀಯವಾಗಿ ರಾಜಕೀಯ, ವ್ಯವಹಾರ, ಗುತ್ತಿಗೆ, ಕಾಮಗಾರಿ, ಈ ಮೂರೂ ಕ್ಷೇತ್ರಗಳಲ್ಲೂ ಪರಿಚಯ ಹೊಂದಿದ್ದ ವ್ಯಕ್ತಿ ಡೇವಿಡ್ ಡಿಸೋಜಾ. ಆದರೆ ಇಂತಹ ವ್ಯಕ್ತಿಯನ್ನೇ ಹಗಲ ಹೊತ್ನಲ್ಲೇ ಅವರ ಕಚೇರಿ ಬಳಿಯೇ ಗುಂಡಿಕ್ಕಿ ಕೊಲ್ಲುವಷ್ಟು ದ್ವೇಷ ಯಾರಿಗಿತ್ತು? ಇದೇ ಪ್ರಶ್ನೆ ಈಗ ಪೊಲೀಸರ ಮುಂದಿದೆ. ಕೊಲೆ ನಡೆದ ದಿನ ಏನಾಯಿತು? ದಿನಾಂಕ ಆಗಸ್ಟ್ 7, 2026. ಸ್ಥಳ ಉಡುಪಿ ಜಿಲ್ಲೆಯ ಪಡುಬಿದ್ರಿ ಭಾಗದ ಮುದರಂಗಡಿ, ಸೇಂಟ್ ಕ್ಲೇವಿಯರ್ಸ್ ಚರ್ಚ್ ಕಾಂಪ್ಲೆಕ್ಸ್. ಅಲ್ಲೇ ಡೇವಿಡ್ ಡಿಸೋಜಾ ಅವರ ಪ್ರಿನ್ಸ್ ಎಂಟರ್ಪ್ರೈಸಸ್ ಕಚೇರಿ. ಮಧ್ಯಾಹ್ನ ಸುಮಾರು 3:45 ಡೇವಿಡ್ ಕಚೇರಿಗೆ ಬಂದಿದ್ರು. ಕಾರಿನ ಬಳಿಗೆ ತೆರಳುತ್ತಾ ಇದ್ರು. ಆ ಕ್ಷಣ ಬೈಕ್ನಲ್ಲಿ ಬಂದಂಥ ದುಷ್ಕರ್ಮಿಗಳು ಅವರನ್ನು ಗುರಿಯಾಗಿಸಿಕೊಂಡಿದ್ರು. ಅದರಲ್ಲಿ ಒಬ್ಬ ಪಿಸ್ತೂಲನ್ನು ತೆಗಿತಾನೆ, ಡೇವಿಡ್ ಅವರ ತಲೆಗೆ ಗುಂಡು ಹಾರಿಸಿದ್ದಾನೆ. ಒಂದೇ ಕ್ಷಣ ಡೇವಿಡ್ ನೆಲಕ್ಕುರುಳಿದ್ದ. ಗಂಭೀರವಾಗಿ ಗಾಯಗೊಂಡ ಆತನನ್ನು ಕೂಡಲೇ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಆದರೆ ವೈದ್ಯರು ಅವರನ್ನು ಉಳಿಸಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಡೇವಿಡ್ ಡಿಸೋಜಾ ನೋ ಮೋರ್. ಶಿರ್ವ ಪೊಲೀಸ್ ಠಾಣೆಯಲ್ಲಿ ಕೊಲೆ ಮತ್ತು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಒಂದು ಸುಳಿವು ಸಿಕ್ಕಿತ್ತು. ಕೊಲೆ ನಡೆದ ನಂತರ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಕೊಲೆಗಾರರು ಸ್ಥಳದಿಂದ ಓಡಿ ಹೋಗ್ತಾರೆ. ಆದರೆ ಇಲ್ಲಿ ಪೊಲೀಸರು ಒಂದು ಪ್ರಮುಖ ಸುಳಿವನ್ನು ಪಡ್ಕೊಂಡಿದ್ದರು. ಡೇವಿಡ್ ಹತ್ಯೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನಲಾದಂಥ ಮೂವರು ಬಸ್ನಲ್ಲಿ ಭಟ್ಕಳದ ಕಡೆಗೆ ಹೋಗ್ತಿದ್ದಾರೆ. ಅಷ್ಟೇ, ತನಿಖೆ ಕ್ಷಣಾರ್ಧದಲ್ಲಿ ಹೊಸ ದಿಕ್ಕು ಪಡ್ಕೊಳ್ಳುತ್ತೆ. ಪೊಲೀಸರು ಬಸ್ನ ಚಲನವಲನವನ್ನು ಟ್ರ್ಯಾಕ್ ಮಾಡ್ತಾರೆ ಮತ್ತು ಬೈಂದೂರಿನ ಒಟ್ಟಿನಣೆ ಬಳಿ ಬಸ್ಸನ್ನು ತಡೀತಾರೆ. 3 ಜನರನ್ನ ಕೆಳಗಿಳಿಸಲಾಗತ್ತೆ. ಆದರೆ ಇಲ್ಲಿಂದ ಕೇಸ್ ಮತ್ತೊಂದು ತಿರುವು ಪಡ್ಕೊಳ್ಳುತ್ತೆ. ಬೈಂದೂರಿನಲ್ಲಿ ಗುಂಡಿನ ಸದ್ದು. 3 ಶಂಕಿತರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಆದರೆ ಅವರಲ್ಲಿ ಒಬ್ಬ ರಾಜು, ವಯಸ್ಸು ಸರಿಸುಮಾರು 42, ಮೂಲತಃ ಉತ್ತರ ಪ್ರದೇಶದ ಪಿಲ್ವಾ ಪ್ರದೇಶದವನು ಎಂದು ಪೊಲೀಸರು ತಿಳಿಸಿದ್ದಾರೆ. ರಾಜು ಪೊಲೀಸರ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಯತ್ನಿಸ್ತಾನೆ. ಅಷ್ಟೇ ನೋಡಿ, ಕಾಪು ಪೊಲೀಸ್ ಠಾಣೆಯ PSI ತೇಜಸ್ವಿ ಅವರನ್ನು ತಳ್ಳಿ ಪಿಸ್ತೂಲ್ನಿಂದ ಪೊಲೀಸರ ಮೇಲೆಯೇ ಗುಂಡು ಹಾರಿಸ್ತಾನೆ. ವಿಧಿ ಇಲ್ಲ, ಆತ್ಮರಕ್ಷಣೆಗಾಗಿ 9 mm ಪಿಸ್ತೂಲ್ನಿಂದ ಪ್ರತಿಯಾಗಿ ಫೈರ್ ಮಾಡಿದರು. ರಾಜು ಕಾಲಿಗೆ ಗುಂಡೇಟು ಬೀಳುತ್ತೆ. ಆತನನ್ನು ವಶಕ್ಕೆ ಪಡ್ಕೊಳ್ತಾರೆ. ಪಿಸ್ತೂಲನ್ನು ಪೊಲೀಸರು ವಶಪಡಿಸಿಕೊಂಡರು. ಈ ಕಾರ್ಯಾಚರಣೆಯಲ್ಲಿ PSI ತೇಜಸ್ವಿ ಕೂಡ ಗಾಯಗೊಳಗಾಗ್ತಾರೆ. ಅವರನ್ನು ಉಡುಪಿ ಜಿಲ್ಲೆಯ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ರಾಜು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಇನ್ನಿಬ್ಬರು ಯಾರು? ರಾಜು ಮಾತ್ರ ಅಲ್ಲ, ಈ ಕೇಸ್ನಲ್ಲಿ ಇನ್ನಿಬ್ಬರು ಕೂಡ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾರೆ. ಮೊದಲನೆಯವನು ಅಜಯ್ ರಾಸ್ತೋಗಿ ಅಲಿಯಾಸ್ ಅನ್ಮೋಲ್, ವಯಸ್ಸು ಕೇವಲ 23 ವರ್ಷ, ಮೂಲತಃ ಉತ್ತರಾಖಂಡದವನು. ಎರಡನೆಯವನು
ಜಿಯಾಹುಲ್ ವಜುಲ್ ಶೇಖ್ ಅಲಿಯಾಸ್ ದೀಪಕ್, ವಯಸ್ಸು 38, ಮೂಲತಃ ಬಿಹಾರದವನು. ಅಜಯ್ನನ್ನ ಕುಮಟಾ ಪೊಲೀಸರ ನೆರವಿನಿಂದ ಬಂಧಿಸಲಾಗಿದೆ. ದೀಪಕ್ನನ್ನ ಭಟ್ಕಳ ಪೊಲೀಸರ ನೆರವಿನಿಂದ ಬಂಧಿಸಲಾಗಿದೆ. ಅಂದರೆ ಒಂದು ಕೊಲೆ, ಒಬ್ಬ ವಿಕ್ಟಿಮ್, ಆದರೆ ಆರೋಪಿಗಳು 3 ರಾಜ್ಯಗಳಿಗೆ ಸೇರಿದವರು. ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರ್. ಇದು ಸಾಮಾನ್ಯ ವೈಯಕ್ತಿಕ ಜಗಳದ ಕೊಲೆಯ ಅಥವಾ ಪ್ಲಾನ್ ಮಾಡಿ ಹೊರ ರಾಜ್ಯದ ಶೂಟರ್ಗಳನ್ನು ಕರೆಸಿ ಮಾಡಿಸಿರುವ ಕೊಲೆಯ? ಪೊಲೀಸರ ತನಿಖೆ ಈಗ ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದೆ. A1 ಆರೋಪಿ ರಾಜುವಿನ ಮೇಲೆ ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ ಸೇರಿದಂತೆ 5 ರಾಜ್ಯಗಳಲ್ಲಿ ಕೊಲೆ, ಮಹಿಳೆಯರ ಮೇಲೆ ಹಲ್ಲೆ, ದರೋಡೆ ಸೇರಿದಂತೆ 26 ಪ್ರಕರಣಗಳಿವೆ. A2 ಆರೋಪಿ ಅನ್ಮೋಲ್ ಮೇಲೆ 2018ರ ನಂತರ 4 ರಾಜ್ಯಗಳಲ್ಲಿ 8 ಪ್ರಕರಣ ಹಾಗೂ ಜಿಯಾವುಲ್ ವಜುಲ್ ಶೇಖ್ ಮೇಲೆ ದರೋಡೆ, ಶೂಟೌಟ್, ಡಕಾಯಿತಿ ಸೇರಿದಂತೆ 12 ಪ್ರಕರಣಗಳಿವೆ. ಡೇವಿಡ್ ಡಿಸೋಜಾ ಅವರ ಹತ್ಯೆಯ ಹಿಂದೆ ಸುಪಾರಿ ಕಿಲ್ಲಿಂಗ್ ಇರಬಹುದು. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಡೇವಿಡ್ ಅವರು ಕೈಗೊಂಡಿದ್ದಂಥ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಹೊರ ರಾಜ್ಯಗಳಿಂದ ಒಂದು ಕಂಪನಿಯ ಜೊತೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಎನ್ನಲಾಗಿದೆ. ಹಣಕಾಸಿನ ವ್ಯವಹಾರ, ವಿವಾದ, ಆಮೇಲೆ ಹತ್ಯೆ. ಪೊಲೀಸರ ಅನುಮಾನ, ಈ ವಿವಾದದ ಹಿನ್ನೆಲೆಯಲ್ಲಿ ಯಾರೋ ಡೇವಿಡ್ ಅವರನ್ನು ಕೊಲ್ಲಲು ಸುಪಾರಿ ನೀಡಿರಬಹುದು. ಅಂದರೆ ಡೇವಿಡ್ ಅವರನ್ನು ಕೊಂದವರು ಕೇವಲ ಕೊಲೆಗಾರರು ಆಗಿರಬಹುದು. ಆದರೆ ಕೊಲೆ ಮಾಡಿಸಿದವನು ಯಾರು? ಅದು ಇನ್ನೂ ಬಹಿರಂಗವಾಗಿಲ್ಲ. ಇದು ಅತ್ಯಂತ ಪ್ರಮುಖ ಪ್ರಶ್ನೆ. ಹಣದ ಜಗಳ ಎಷ್ಟು ದೊಡ್ಡದಾಗಿತ್ತು? ಇಲ್ಲೇ ತನಿಖೆಯ ಅಸಲಿ ಕೇಂದ್ರ ಬಿಂದು ಇದೆ. ಡೇವಿಡ್ ಅವರು ನಿರ್ಮಾಣ ಕಾಮಗಾರಿಗಳೊಂದಿಗೆ ಸಂಪರ್ಕ ಹೊಂದಿದ್ದರು. ಒಂದು ಹೊರ ರಾಜ್ಯದ ಕಂಪನಿಯೊಂದಿಗೆ ಹಣಕಾಸಿನ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯವಿತ್ತು ಎನ್ನುವುದು ಪೊಲೀಸರ ಪ್ರಾಥಮಿಕ ಮಾಹಿತಿ. ಆದರೆ ಎಷ್ಟು ಹಣ, ಯಾವ ಕಾಮಗಾರಿ, ಯಾವ ಕಂಪನಿ, ವಿವಾದ ಯಾವಾಗ ಶುರುವಾಯಿತು, ಮೊದಲು ಯಾರು ಯಾರನ್ನು ಸಂಪರ್ಕಿಸಿದ್ರು, ಸುಪಾರಿ ಮೊತ್ತ ಎಷ್ಟು, ಶೂಟರ್ಗಳನ್ನು ಯಾರು ಸಂಪರ್ಕಿಸಿದ್ರು, ಹತ್ಯೆಗೆ ಮುನ್ನ ರೇಖಿ ನಡೆದಿತ್ತ, ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಸಂಪೂರ್ಣ ಅಧಿಕೃತ ಉತ್ತರ ಹೊರಬಂದಿಲ್ಲ. ಹೀಗಾಗಿ ಹಣಕಾಸಿನ ವಿವಾದವೇ ಕೊಲೆಗೆ ಕಾರಣ ಎಂದು ಅಂತಿಮವಾಗಿ ಹೇಳಲು ಇನ್ನೂ ಸಮಯವಿದೆ. ಈಗ ಸದ್ಯಕ್ಕೆ ಅದು ಪೊಲೀಸರ ಪ್ರಾಥಮಿಕ ತನಿಖೆಯ ದಿಕ್ಕು. ಒಂದು ಪ್ರಶ್ನೆ ಮಾತ್ರ ಉಳಿದಿದೆ. 3 ಮಂದಿ ಬಂಧನವಾಗಿದೆ, ಒಬ್ಬನಿಗೆ ಪೊಲೀಸ್ ಗುಂಡೇಟು ಬಿದ್ದಿದೆ, ಪಿಸ್ತೂಲ್ ಸಿಕ್ಕಿದೆ, ಪರಾರಿಯ ಮಾರ್ಗವೂ ಪೊಲೀಸರಿಗೆ ಗೊತ್ತಾಗಿದೆ. ಆದರೆ ಇಷ್ಟರಿಂದ ಕೇಸ್ ಮುಗೀತಾ? ಇಲ್ಲ. ಯಾಕೆಂದರೆ ಕೊಲೆ ಮಾಡಿದ ಕೈಗಳನ್ನು ಹಿಡಿಯುವುದು ಒಂದು ಹಂತ, ಆ ಕೈಗಳಿಗೆ ಟ್ರಿಗರ್ ಒತ್ತಲು ಅವಕಾಶ ಕೊಟ್ಟ ತಲೆಯನ್ನು ಹುಡುಕುವುದು ಇನ್ನೊಂದು ಹಂತ. ರಾಜು, ಅಜಯ್, ದೀಪಕ್ ಈ 3 ನಿಜವಾಗಿಯೂ ಶೂಟರ್ಗಳ? ಅವರನ್ನು ಯಾರು ಸಂಪರ್ಕಿಸಿದ್ರು, ಯಾರು ಹಣ ಕೊಟ್ಟರು, ಯಾರು ಡೇವಿಡ್ ಅವರ ಚಲನವಲನದ ಬಗ್ಗೆ ಮಾಹಿತಿ ಕೊಟ್ಟರು, ಯಾರು ಕೊಲೆ ಮಾಡಲು ಸಮಯ ಮತ್ತು ಸ್ಥಳ ನಿಗದಿ ಮಾಡಿದರು, ಮತ್ತು ಈ ಸಂಪೂರ್ಣ ಆಪರೇಷನ್ನ ಹಿಂದೆ ಇನ್ನೂ ಎಷ್ಟು ಜನ ಇದ್ದಾರೆ? ಡೇವಿಡ್ ಹಳೆಯ ವಿವಾದಗಳು. ಡೇವಿಡ್ ಡಿಸೋಜಾ ಅವರ ಹೆಸರು ಹಿಂದೆ ಕೂಡ ಸುದ್ದಿಗಳಲ್ಲಿ ಕಾಣಿಸಿಕೊಳ್ತಾ ಇತ್ತು. ಅವರು ಮುದರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸಾರ್ವಜನಿಕ ಜಾಲತಾಣಗಳಲ್ಲಿ ತಮ್ಮ ಮತ್ತು ತಮ್ಮ ಕುಟುಂಬದ ವಿರುದ್ಧ ಸುಳ್ಳು ಆರೋಪಗಳು ಹರಡಲಾಗ್ತಿದೆ ಎಂದು ದೂರು ನೀಡಿದರು. ಅದೇ ರೀತಿ 2019ರ ಫಾದರ್ ಮಹೇಶ್ ಡಿಸೋಜಾ ಆತ್ಮಹತ್ಯೆ ಪ್ರಕರಣದಲ್ಲೂ ಡೇವಿಡ್ ಅವರ ಹೆಸರು ಸುದ್ದಿಯಾಗಿತ್ತು. ಆ ಪ್ರಕರಣದಲ್ಲಿ ಪೊಲೀಸರು ಅವರನ್ನು ಬಂಧಿಸಿದರು. ಆದರೆ ಇದು ಬಹಳ ಮುಖ್ಯವಾದ ವಿಷಯ. ಆ ಹಳೆಯ ಪ್ರಕರಣವನ್ನು ಇಂದಿನ ಹತ್ಯೆಗೆ ನೇರ ಕಾರಣ ಎಂದು ಹೇಳಲು ಯಾವುದೇ ಆಧಾರ ಈಗ ಲಭ್ಯವಿಲ್ಲ. 2024ರಲ್ಲಿ ಕರ್ನಾಟಕ ಹೈಕೋರ್ಟ್ ಆ ಪ್ರಕರಣದಲ್ಲಿ ಡೇವಿಡ್ ವಿರುದ್ಧದ ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಕ್ವಾಶ್ ಮಾಡಿತ್ತು. ಹೀಗಾಗಿ ಹಳೆಯ ಪ್ರಕರಣವನ್ನು ಇಂದಿನ ಕೊಲೆಯ ಮೋಟಿವ್ಗೆ ಜೋಡಿಸುವ ಮುನ್ನ ಪೊಲೀಸರ ಅಧಿಕೃತ ತನಿಖಾ ಫಲಿತಾಂಶಕ್ಕಾಗಿ ಕಾಯಬೇಕು. ಈ ಕೇಸ್ನಲ್ಲಿ ಈಗ ನಮಗೆ ಗೊತ್ತಿರೋದೇನಪ್ಪ ಅಂತ ಹೇಳಿದ್ರೆ, ಫ್ಯಾಕ್ಟ್ 1, ಡೇವಿಡ್ ಡಿಸೋಜಾ ಅವರನ್ನು ಆಗಸ್ಟ್ 7ರಂದು ಮುದರಂಗಡಿಯಲ್ಲಿ ಗುಂಡಿಕ್ಕಿ ಕೊಲ್ಲಲಾಗುತ್ತೆ. ಫ್ಯಾಕ್ಟ್ 2, 3 ಮಂದಿ ನೇರ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಫ್ಯಾಕ್ಟ್ 3, ಅವರು ಭಟ್ಕಳದ ಕಡೆಗೆ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಬಸ್ನಲ್ಲಿ ಪರಾರಿಯಾಗ್ತಿದ್ದಾಗ ಬೈಂದೂರಿನ ಒಟ್ಟಿನಣೆ ಬಳಿ ಸಿಕ್ಕಿ ಬಿದ್ದಿದ್ದಾರೆ. ಇನ್ನು ಫ್ಯಾಕ್ಟ್ 4, ರಾಜು ಪೊಲೀಸರ ಮೇಲೆ ಗುಂಡು ಹಾರಿಸಲು ಯತ್ನಿಸಿದ್ದಾನೆ ಎಂದು ಪೊಲೀಸರು ಹೇಳ್ತಾರೆ. ಇನ್ನು ಫ್ಯಾಕ್ಟ್ 5, ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದು ರಾಜು ಗಾಯಗೊಂಡಿದ್ದಾನೆ. ಮಾಸ್ಟರ್ ಮೈಂಡ್ ಇನ್ನೂ ಬಹಿರಂಗ ಕೂಡ ಆಗಿಲ್ಲ. ಸುಪಾರಿ ಅಮೌಂಟ್ ಇನ್ನೂ ಬಹಿರಂಗ ಆಗಿಲ್ಲ. ಔಟ್ ಆಫ್ ಸ್ಟೇಟ್ ಕಂಪನಿ ಹೆಸರು ಕೂಡ ಇನ್ನೂ ಅಧಿಕೃತವಾಗಿ ಬಹಿರಂಗವಾಗಿಲ್ಲ. ಹೀಗಾಗಿ ಈ ಹಂತದಲ್ಲಿ ಇವನೇ ಮಾಸ್ಟರ್ ಮೈಂಡ್ ಅಂತ ಯಾರನ್ನೂ ಕೂಡ ಹೊಣೆ ಮಾಡೋಕ್ಕಾಗೋದಿಲ್ಲ.
ಒಂದು ಕಡೆ ಮುದರಂಗಡಿಯಲ್ಲಿ ಹಗಲು ಹೊತ್ತಿನಲ್ಲಿ ಗುಂಡಿಕ್ಕಿ ಕೊಲೆ, ಇನ್ನೊಂದು ಕಡೆ ಬೈಂದೂರಿನ ಒಟ್ಟಿನಣೆಯಲ್ಲಿ ಪೊಲೀಸರ ಮೇಲೆ ಗುಂಡು ಹಾರಿಸಲು ಯತ್ನ. ಪ್ರತಿಯಾಗಿ ಪೊಲೀಸ್ ಫೈರಿಂಗ್, 3 ಆರೋಪಿಗಳ ಬಂಧನ ಮತ್ತು ಹತ್ಯೆ ಹಿಂದಿನ ಹಣಕಾಸಿನ ವಿವಾದದ ಸುಳಿವು. ಆದರೆ ಕಥೆಯ ಅತ್ಯಂತ ದೊಡ್ಡ ಪ್ರಶ್ನೆ ಇನ್ನೂ ಹಾಗೇ ಇದೆ. ಡೇವಿಡ್ ಡಿಸೋಜಾ ಅವರನ್ನು ಕೊಂದವರು ಯಾರು ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಆದರೆ ಡೇವಿಡ್ ಡಿಸೋಜಾ ಅವರನ್ನು ಕೊಲ್ಲಲು ಹೇಳಿದವರು ಯಾರು? ಕಾಂಟ್ರಾಕ್ಟ್ ಕಿಲ್ಲಿಂಗ್ ನೆಟ್ವರ್ಕ್, ಇದರ ಪತ್ತೆಗೆ ತನಿಖೆ ಮುಂದುವರಿತಾ ಇದೆ. ಮತ್ತು ಡೇವಿಡ್ ಡಿಸೋಜಾ ಶೂಟೌಟ್ ಕೇಸ್ನ ಮುಂದಿನ ಟ್ವಿಸ್ಟ್ ಇನ್ನೂ ಬಾಕಿ ಇದೆ.